ಮೀಸಲಾತಿಗಾಗಿ ಹೋರಾಟ ನಡೀತಾ ಇರುವ ಸಂದರ್ಭದಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಯಮೃತ್ಯುಂಜಯ ಸ್ವಾಮೀಜಿ ವಕೀಲರಿಂದ ರಿಟ್ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಜಯಮೃತ್ಯುಂಜಯ ಸ್ವಾಮೀಜಿ ಅವರ ವಕೀಲರಿಂದ ರಿಟ್ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಲಾಠಿ ಚಾರ್ಜ್ ವಿರುದ್ಧ ಧಾರವಾಡ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಕೆಯಾಗಿದೆ. ಇನ್ನು ರಿಟ್ ಅರ್ಜಿ ಹಿನ್ನೆಲೆಯಲ್ಲಿ ಸರ್ಕಾರ ಹಾಗೂ ಗೃಹ ಇಲಾಖೆ ಪೊಲೀಸ್ ಇಲಾಖೆಗೆ ನೋಟಿಸ್ ಕೂಡ ಜಾರಿಯಾಗಿದೆ. ಧಾರವಾಡ ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ನೋಟಿಸ್ ಜಾರಿಯಾಗಿದೆ. ಲಾಠಿ ಚಾರ್ಜ್ಗೆ ಸಂಬಂಧಪಟ್ಟಂತೆ ಉತ್ತರವನ್ನ ಕೇಳಿ ಸ್ಪಷ್ಟೀಕರಣ ಕೇಳಿ ಇದೀಗ ಧಾರವಾಡ ಹೈಕೋರ್ಟ್ನಿಂದ ಒಂದು ನೋಟಿಸ್ ಜಾರಿಯಾಗಿದೆ. ರಾಜ್ಯ ಸರ್ಕಾರ ಗೃಹ ಇಲಾಖೆ ಪೊಲೀಸ್ ಇಲಾಖೆಗೆ ಉತ್ತರ ಕೇಳಿ ನೋಟಿಸ್ ಜಾರಿ ಮಾಡಲಾಗಿದೆ. 2A ಮೀಸಲಾತಿಗಾಗಿ ಹೋರಾಟ ನಡೀತಾ ಇರುವಂತಹ ಸಂದರ್ಭದಲ್ಲಿ ಭಾರಿ ಲಾಠಿ ಚಾರ್ಜ್ ಆಗಿತ್ತು. ಒಂದು ಭಾರಿ ಹೈ ಡ್ರಾಮಾ ಕೂಡ ಕ್ರಿಯೇಟ್ ಆಗಿತ್ತು. ಅನೇಕರು ಈ ಲಾಠಿ ಚಾರ್ಜ್ ಸಂದರ್ಭದಲ್ಲಿ ಗಾಯಗೊಂಡಿದ್ರು. ಹೀಗಾಗಿ ಲಾಠಿ ಚಾರ್ಜ್ಗೆ ಸಂಬಂಧಪಟ್ಟಂತೆ ಧಾರವಾಡ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ರಿಟ್ ಅರ್ಜಿ ಸಲ್ಲಿಕೆಯಾಗಿದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೋರಿ ಸರ್ಕಾರ ಗೃಹ ಇಲಾಖೆ ಪೊಲೀಸ್ ಇಲಾಖೆಗೆ ನೋಟಿಸ್ ಜಾರಿಯಾಗಿದೆ. ಹೋರಾಟ ಅಂತ ನಮ್ಮ ಮಾನ್ಯ ಚೀಫ್ ಮಿನಿಸ್ಟರ್ ಅವರು ಹೇಳಿದರು. ಅದನ್ನು ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಅಷ್ಟೇ ಅಲ್ಲದೆ ನಮ್ಮ ಮೇಲೆ ಯಾವುದೇ ಸೆಕ್ಷನ್ 144 ಜಾರಿ ಆಗದೇ ರಿಸ್ಟ್ರಿಕ್ಷನ್ಸ್ ಇಂಪೋಸ್ ಆಗದೇ ಪೊಲೀಸರು ಎಲ್ಲರೂ ಲಾಠಿ ಚಾರ್ಜ್ ಮಾಡಿದರು. ಇದ್ರ ಬಗ್ಗೆ ಎಲ್ಲರಿಗೂ ಮಾಹಿತಿ ಇರುವಂಥದ್ದೇ. ಅದ್ರ ಬಗ್ಗೆ ನಾವು ಪ್ರಶ್ನೆ ಮಾಡಿ ಈ ನ್ಯಾಯಾಲಯಕ್ಕೆ ನಾವು ಅರ್ಜಿಯನ್ನು ಸಲ್ಲಿಸಿದ್ವಿ. 19ನೇ ತಾರೀಕುವರೆಗೂ ನಮ್ಮ ಸ್ವಾಮೀಜಿ ಅವರು ಸತ್ಯಾಗ್ರಹವನ್ನು ಕೈಗೊಂಡಿದ್ದರು. 10ನೇ ತಾರೀಕಿಂದ 19ನೇ ತಾರೀಕು ಸತ್ಯಾಗ್ರಹನ ಮಾಡಿದರು. 19ನೇ ತಾರೀಕಿಗೆ ಕೈ ಬಿಟ್ಟರು. ಇದರಿಂದ ನಾವು ನ್ಯಾಯಾಲಯದ ಮೆಟ್ಟಿಲನ್ನು ಏರಬೇಕು, ನ್ಯಾಯಾಲಯಕ್ಕೆ ನಾವು ಹೋರಾಟ ಮಾಡಿ ನಮಗೆ ಸಿಗಬೇಕಾದ ನ್ಯಾಯ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ನಿನ್ನೆಯ ದಿವಸ ಕರ್ನಾಟಕ ಹೈಕೋರ್ಟ್ ಆಫ್ ಕರ್ನಾಟಕ ಧಾರವಾಡ ಬೆಂಚಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ವಿ. ಸೀನಿಯರ್ ಕೌನ್ಸಿಲ್ ಪ್ರಭುಲಿಂಗ್ ನಾವದ್ಗೆ ಅವರು ಹಾಗೂ ನಾನು ಮತ್ತು ಇನ್ನು ಸುಮಾರು ಜನರು ವಕೀಲರೆಲ್ಲರೂ ಸೇರಿಕೊಂಡು ಈ ಒಂದು ಕೇಸನ್ನು ರೆಡಿ ಮಾಡಿ ಪಿಟಿಷನ್ನ ರೆಡಿ ಮಾಡಿ ನಿನ್ನೆಯ ದಿವಸ ಅದನ್ನು ಬೆಳಗ್ಗೆ ನಾವು ಅರ್ಜಿಯನ್ನು ಸಲ್ಲಿಸಿದ್ವಿ. ಮಧ್ಯಾಹ್ನದ ಹೊತ್ತಿಗೆ ಇದರ ಬಗ್ಗೆ ಕೂಲಂಕಷವಾಗಿ ಹಿಯರಿಂಗ್ ಆಯಿತು. ನೋಟಿಸನ್ನು ಜಾರಿ ಮಾಡಿದ್ದಾರೆ, ಇಶ್ಯೂ ಆಗಿದೆ. ಇನ್ನು ಸುಮಾರು 12 ಜನರ ಮೇಲೆ FIR ಕೇಸ್ ಹಾಕಿದ್ದಾರೆ. ಆ FIR ಕೇಸನ್ನು ಕೂಡಲೇ ರದ್ದುಪಡಿಸೋ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥ ಮಾತು. ಮಾನ್ಯ ಮುಖ್ಯಮಂತ್ರಿಗಳು ಈ ಘಟನೆಗೆ ಕ್ಷಮಾಪಣೆ ಕೇಳಬೇಕು. ಗಾಯದ ಮೇಲೆ ಬರೆಯಳದಂತೆ ಅಧಿವೇಶನದಲ್ಲಿ ನಿಮ್ಮ ಹೋರಾಟ ಸಂವಿಧಾನ ವಿರೋಧಿ ಅಂತ ನಮಗೆ ಕುವಕ ಮಾತನ್ನು ಹೇಳಿ ಮೀಸಲಾತಿ ಕೊಡೋಕ್ಕಾಗಲ್ಲ ಅಂತ ಹೇಳಿಲ್ಲ. ಆ ಹೇಳಿಕೆಯನ್ನು ವಾಪಸ್ ಪಡಿಬೇಕು. ನಮ್ಮ ಜನರ ಮೇಲೆ ಏನು ದಬ್ಬಾಳಿಕೆ ಮಾಡಿರ್ತಕ್ಕಂಥ ಕಾರ್ಯಕರ್ತರಿಗೆ ಹಿರಿಯ ಪೊಲೀಸರಿಗೆ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಆದರೂ ಮುಖ್ಯಮಂತ್ರಿ ಯಾವುದೂ ಗಮನ ಕೊಡಲಿಲ್ಲ. ನಿನ್ನೆ ದಿವಸ ನಾನು 19ನೇ ತಾರೀಕಿಗೆ ಸತ್ಯಾಗ್ರಹವನ್ನು ತಾತ್ಕಾಲಿಕವಾಗಿ ಹಿಂಪಡೆದೆ. ನಾನು 20ನೇ ತಾರೀಕು ನಾವೆಲ್ಲರೂ ನ್ಯಾಯಾಲಯದ ಮೊರೆ ಹೋದ್ವಿ, ನ್ಯಾಯಾಲಯದ ಮೆಟ್ಟಲನ್ನೇರಿದ್ವಿ. ನ್ಯಾಯದೇವತೆ ನಮ್ಮ ಪರವಾಗಿದೆ ಅನ್ನುವಂಥ ಒಂದು ಭರವಸೆ ನಮಗೆ ಮೂಡ್ತಾ ಇದೆ. ಆ ಕಾರಣಕ್ಕೋಸ್ಕರ ಮಾಧ್ಯಮಗೋಷ್ಠಿ ಮಾಡಿರೋ ಉದ್ದೇಶ ಅಂತಂದರೆ ಸರ್ಕಾರ ಕ್ಷಮಾಪಣೆ ಕೇಳಿದ್ರ ಕಾರಣಕ್ಕೆ, ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ರ ಕಾರಣಕ್ಕೆ ಇನ್ನೂ ಭಾಳ ನೋವಿನ ಸಂಗತಿ ಅಂದರೆ ಆ ಪೊಲೀಸ್ ಅಧಿಕಾರಿಗಳು ನಿಮಗೆ ಗೋಲ್ಡ್ ಮೆಡಲ್ ಕೊಡ್ತೀವಿ ಅಂತೇನು ಭರವಸೆ ಕೊಟ್ಟಾರಂತೆ. ಇಷ್ಟು ಹೀನಾಯವಾಗಿ ಹಲ್ಲೆ ಮಾಡುವಂತಹ ಪ್ರಯತ್ನ ಮಾಡ್ತೀವಿ. ಸರ್ಕಾರದ ಕಿವಿ ಹಿಂಡಬೇಕು ಅಂತೇಳಿ ಅನಿವಾರ್ಯ ಸತ್ಯಾಗ್ರಹಕ್ಕೂ ಬೆಲೆ ಕೊಳ್ಳೋ ಕಾರಣಕ್ಕೆ ಇವತ್ತು ನಾನು ಅನಿವಾರ್ಯವಾಗಿ ನ್ಯಾಯಾಲಯದ ಮೊರೆ ಹೋಗಿದ್ದೇನೆ. ನ್ಯಾಯಾಲಯ ಮೂಲಕ ನ್ಯಾಯ ಪಡಿತೀನಿ ಅಂತ ಭರವಸೆ ಇದೆ. ಹಾಗಾಗಿ ಈ ಮೂಲಕ ಇಡೀ ನಾಡಿನ ಜನರಿಗೆ, ನಮ್ಮ ಜನಾಂಗದವರಿಗೆ ನಾನು ಮನವಿ ಮಾಡಲಿಕ್ಕೆ ಇಚ್ಛೆಪಡ್ತೀನಿ. ಏನೋ ನೀವು ಯಾವ ಕಾರಣಕ್ಕೂ ತೃಪ್ತಿಗಿಡಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಅಲ್ಲೇ ಆಗಿದೆ, ಕೈಕಾಲು ಮುರಿದಾರೆ, ತಲೆ ಹೊಡೆದಾರೆ, ಎಷ್ಟೋ ಜನ ಪ್ರಾಣ ಮತ್ತು ಜೀವ ಜೊತೆಯಲ್ಲಿ ಹೋರಾಟ ಮಾಡಕತ್ತಾರೆ. ನಿಮ್ಮ ಜೊತೆಲಿ ನಾವಿದ್ದೀವಿ. ಸ್ತ್ರೀಪೀಠ ಐತಿ, ಸಮಾಜ ಐತಿ. ಅದಕ್ಕೋಸ್ಕರವಾಗಿಯೇ ನಾಳೆ 23ನೇ ತಾರೀಕು ಬೆಳಗಾವಿಯಿಂದ ಆತ್ಮಸ್ಥೈರ್ಯವನ್ನು ತುಂಬಲಿಕ್ಕೋಸ್ಕರವಾಗಿ ಮನೆ ಮನೆಗೆ ಭೇಟಿ ಮಾಡುವಂಥ ಹೋರಾಟ ಅಂದ್ಕೊಂಡಿದ್ದೀವಿ. ಸುಮಾರು 12 ಜನರ ಮೇಲೆ FIR ಕೇಸ್ ಹಾಕಿದ್ದಾರೆ. ಆ FIR ಕೇಸನ್ನು ಕೂಡಲೇ